ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ನೋಡೋಣ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ experiment, fringe width was found to be 0.4 millimeter. If the whole apparatus is immersed in water of refractive index 4/3, the new fringe width is. Option A decreases by 75%, option B decreases by 25%, option C increases by 75%, and option D increases by 25%. ಈ ಪ್ರಾಬ್ಲಮ್ಲಿರುವಂಥ ಕಾನ್ಸೆಪ್ಟ್ ಯಾವುದು ಅಂತ ನೋಡೋಣ. ಸೊ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡಿದ್ದೀವಿ ಏರ್ ಮೀಡಿಯಮಲ್ಲಿ. ಸೊ ಫ್ರಿಂಜ್ ವಿಡ್ತ್ ಎಷ್ಟು ಬಂದಿದೆ ಅದನ್ನು ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು 0.4 millimeter. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ, ಇಫ್ ದ ಎಂಟೈರ್ ಎಕ್ಸ್ಪೆರಿಮೆಂಟ್ ಈಸ್ ಇಮ್ಮರ್ಸ್ಡ್ ಇನ್ ವಾಟರ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 4/3. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು, ವಿ ಆರ್ ನಾಟ್ ಆಲ್ಟರ್ ಎನಿ ಪ್ಯಾರಾಮೀಟರ್, ದಟ್ ಈಸ್ ಲ್ಯಾಂಬ್ಡಾ, ಕ್ಯಾಪಿಟಲ್ ಡಿ ಆ್ಯಂಡ್ ಸ್ಮಾಲ್ ಡಿ. ವಿ ಆರ್ ಚೇಂಜಿಂಗ್ ದ ನೇಚರ್ ಆಫ್ ದ ಮೀಡಿಯಮ್. ಈಗ ಮೀಡಿಯಮನ್ನು ಚೇಂಜ್ ಮಾಡಿದ ತಕ್ಷಣ ಫ್ರಿಂಜ್ ವಿಡ್ತ್ ಏನಾಗುತ್ತೆ, ರಿಮೈನ್ಸ್ ಕಾನ್ಸ್ಟೆಂಟ್ ಆರ್ ಚೇಂಜಸ್? ಸೊ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಮೀಡಿಯಮನ್ನು ಚೇಂಜ್ ಮಾಡಿದ ತಕ್ಷಣ ವೇವ್ಲೆಂತ್ ಚೇಂಜ್ ಆಗುತ್ತೆ. ವೇವ್ಲೆಂತ್ ಚೇಂಜ್ ಆಗೋದ್ರಿಂದ ಫ್ರಿಂಜ್ ವಿಡ್ತ್ ಮಸ್ಟ್ ಬಿ ಚೇಂಜಸ್. ಸೊ ಹಾಗಾದರೆ ವಾಟ್ ಇಸ್ ದ ಫಾರ್ಮುಲಾ ಫಾರ್ ನ್ಯೂ ಫ್ರಿಂಜ್ ವಿಡ್ತ್? ಇದನ್ನು ಬೀಟಾ ಡ್ಯಾಶ್ ಅಂತ ತಗೋಣ. ದಿಸ್ ಈಸ್ ನ್ಯೂ ಫ್ರಿಂಜ್ ವಿಡ್ತ್. ಲೆಟ್ ಬೀಟಾ ಈಸ್ ದ ಒರಿಜಿನಲ್ ಫ್ರಿಂಜ್ ವಿಡ್ತ್. ದಟ್ ಶುಡ್ ಬಿ ಡಿವೈಡೆಡ್ ಬೈ ಎನ್, ವೇರ್ ಎನ್ ಈಸ್ ಕಾಲ್ಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್. ಸೊ ಈ ಫಾರ್ಮುಲಾ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸೊ ಎಂಟೈರ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟನ್ನು ವಾಟ್ರಲ್ಲಿ ಇಮ್ಮರ್ಸ್ ಮಾಡಿದ್ದೀವಿ ಅಥವಾ ಯಾವುದೇ ಒಂದು ಮೀಡಿಯಮಲ್ಲಿ ಇಮ್ಮರ್ಸ್ ಮಾಡಿದ್ದೀವಿ ಅಂದರೆ ಫ್ರಿಂಜ್ ವಿಡ್ತು ಡಿಕ್ರೀಸ್ ಆಗುತ್ತೆ. ಹೌ ಮೆನಿ ಟೈಮ್ಸ್? ಎನ್ ಟೈಮ್ಸ್. ನಾವು ಡೈರೆಕ್ಟಾಗಿ ಆಪ್ಷನ್ಸ್ ನೋಡಿದ್ರೆ ನಾವು ಎರಡು ಆಪ್ಷನ್ಸನ್ನು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡ್ಬೋದು. ಸೊ ಯಾವುದು ಎಲಿಮಿನೇಟ್ ಮಾಡ್ಬೋದು? ಸಿ ಆ್ಯಂಡ್ ಡಿ. ಇಲ್ಲಿ ಕಾರಣ ಇಷ್ಟೇ. ಸೊ ಇನ್ಕ್ರೀಸಸ್ ಬೈ 75% ಆರ್ ಇನ್ಕ್ರೀಸಸ್ ಬೈ 25%. ಸೊ ಹಾಗಿದ್ಮೇಲೆ ನಮಗೆ ಆಪ್ಷನ್ ಎ ಮತ್ತು ಆಪ್ಷನ್ ಬಿನಲ್ಲಿ ಯಾವುದೋ ಒಂದು ಕರೆಕ್ಟ್ ಇರಬೇಕು. ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಬೀಟಾ ಡ್ಯಾಶ್ ಇಸ್ ಈಕ್ವಲ್ ಟು, ಬೀಟಾ ಕೊಟ್ಟಿದ್ದೀವಿ 0.4. ವಾಟ್ ಆರ್ ದ ವ್ಯಾಲ್ಯೂ ಆಫ್ ಎನ್? ಎನ್ ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 3. 4/3ನ ನಾವು ಈಗ ಬರ್ಕೊಂಡ್ರೆ ಇಟ್ ಬಿಕಮ್ಸ್ 3 ಡಿವೈಡೆಡ್ ಬೈ 4 ಇಂಟು 0.4. ವಿದ್ಯಾರ್ಥಿಗಳೇ, ನಾವು ಈ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ 3/4 ಅಂದ್ರೇನು? 0.75. ಹಾಗಾದರೆ ಸೊ ನ್ಯೂ ಫ್ರಿಂಜ್ ವಿಡ್ತು 0.75 ಟೈಮ್ಸ್ ದ ಒರಿಜಿನಲ್ ಫ್ರಿಂಜ್ ವಿಡ್ತ್. ಹಾಗಾದರೆ ಫ್ರಿಂಜ್ ವಿಡ್ತು ಡಿಕ್ರೀಸ್ ಆಗಿದೆಯಾ, ಇನ್ಕ್ರೀಸ್ ಆಗಿದೆಯಾ? ಡಿಕ್ರೀಸಸ್. ಇಲ್ಲಿ 0.75 ಬಂದಿರೋದ್ರಿಂದ ನಾವು ಅದನ್ನು ಪರ್ಸೆಂಟೇಜಲ್ಲಿ ಹೇಳಬಹುದು. ಏನಾಯಿತು? 0.75ನ ನಾವು ಪರ್ಸೆಂಟೇಜ್ ತೊಗೊಂಡಾಗ 75% ಆಯಿತು. ಹಾಗಾದರೆ ನ್ಯೂ ಫ್ರಿಂಜ್ ವಿಡ್ತು 75% ಆಫ್ ದಿ ಒರಿಜಿನಲ್ ಫ್ರಿಂಜ್ ವಿಡ್ತ್. ಇದರ್ಥ ಇಷ್ಟೇ, ಫ್ರಿಂಜ್ ವಿಡ್ತ್ ಡಿಕ್ರೀಸಸ್ ಟು 75%. ಹಾಗಾದರೆ ಫ್ರಿಂಜ್ ವಿಡ್ತ್ ಡಿಕ್ರೀಸಸ್ ಟು 75% ಅಂದರೆ decreased by how many percent? It becomes 25%. Therefore, new fringe width decreases by 75%. Therefore, the correct option is B. ಮುಂದಿನ ಪ್ರಶ್ನೆ ನೋಡೋಣ. ಇದು ಕೂಡ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮೇಲೆ ಇರುವಂಥ ಪ್ರಾಬ್ಲಮು. ಸೊ ಪ್ರಶ್ನೆ ಓದ್ಕೊಳ್ಳಿ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, ಒನ್ ಆಫ್ ದ ಸ್ಲಿಟ್ಸ್ ಈಸ್ ಕವರ್ಡ್ ವಿತ್ ಎ ಟ್ರಾನ್ಸ್ಪರೆಂಟ್ ಸ್ಲ್ಯಾಬ್ ಆಫ್ ಥಿಕ್ನೆಸ್ 24 micrometer and refractive index 1.4, the number of fringes will shift is. ಅಲ್ಲಿ ಬ್ರಾಕೆಟಲ್ಲಿ ವೇವ್ ಲೆಂತ್ ಆಫ್ ಲೈಟನ್ನು ಕೊಟ್ಟಿದ್ದಾರೆ. ಸೊ 800 nanometer. ವಾಟ್ ಆರ್ ದ ಗಿವನ್ ಆಪ್ಷನ್ಸ್? ಎ ಈಸ್ 14, ಬಿ ಈಸ್ 12, ಸಿ ಈಸ್ 16 ಆ್ಯಂಡ್ ಡಿ ಈಸ್ 10. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಕೆಲವು ಪಾಯಿಂಟ್ಸನ್ನು ಡಿಸ್ಕಸ್ ಮಾಡಬೇಕು. ಸೊ ಇಲ್ಲಿ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿದ್ರೆ ಎ ಬಿ ಆರ್ ದಿ ಟೂ ನ್ಯಾರೋ ಸ್ಲಿಟ್ಸ್ ಆ್ಯಂಡ್ ದಿಸ್ ಇಸ್ ದ ಸ್ಕ್ರೀನ್. ಸೊ ನಮಗೇನು ಗೊತ್ತು? ಸೊ interference pattern is observed on the screen. So what is the nature of interference pattern? It consists of alternate dark and bright fringes. All bright fringes are of equal width. All dark fringes are of equal width.
So central fringe is always white, and on either side of the central fringe we have alternated dark and bright fringes. ಸೊ ನಾವಿಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಸ್ಲ್ಯಾಬ್ನ ಯಾವುದಾದ್ರೂ ಒಂದು ಸ್ಲಿಟ್ ಮುಂದೆ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಶುಡ್ ಬಿ ಕೇರ್ಫುಲ್. ಏನಿದೆ, ಸೊ ಒಂದು ಟ್ರಾನ್ಸ್ಪರೆಂಟ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಆ ಟ್ರಾನ್ಸ್ಪರೆಂಟ್ ಸ್ಲ್ಯಾಬಲ್ಲಿ ಥಿಕ್ನೆಸ್ ಎಷ್ಟಿದೆ, 24 ಮೈಕ್ರೋಮೀಟರ್. ಆ ಥಿಕ್ನೆಸ್ದು ರಿಫ್ರಾಕ್ಟಿವ್ ಇಂಡೆಕ್ಸು ಕೂಡ ಕೊಟ್ಟಿದ್ದಾರೆ 1.4. ಸೊ ಒನ್ ಆಫ್ ದ ಸ್ಲಿಟ್ಟನ್ನು ಮುಂದೆ ನಾವು ಟ್ರಾನ್ಸ್ಪರೆಂಟ್ ಸ್ಲ್ಯಾಬನ್ನು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಫ್ರಿಂಜ್ ಪ್ಯಾಟ್ರನಲ್ಲಿ ಏನಾದ್ರು ಚೇಂಜಸ್ ಆಗ್ತಿದೆಯಾ ಅನ್ನೋದನ್ನ ತಿಳ್ಕೋಬೇಕು. ಸೊ ಇಟ್ ಇಸ್ ಎ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್. ವೆನ್ ಇಟ್ ಈಸ್ ಇಂಟ್ರೊಡ್ಯೂಸ್ಡ್ ದೇರ್ ಇಸ್ ಎ ಚೇಂಜ್ ಇನ್ ಪಾತ್ ಡಿಫರೆನ್ಸ್, ದೇರ್ ಇಸ್ ಅನ್ ಅಡಿಷನಲ್ ಪಾತ್ ಡಿಫರೆನ್ಸ್. ಸೊ ಅಡಿಷನಲ್ ಪಾತ್ ಡಿಫರೆನ್ಸು ಬರ್ತಾ ಇರೋದ್ರಿಂದ ನಾವು ಸ್ಕ್ರೀನ್ ಮೇಲೆ ಬಂದಿರೋವಂಥ ಫ್ರಿಂಜಸ್, ಇಂಟರ್ಫರೆನ್ಸ್ ಫ್ರಿಂಜಸ್ಸು ಕಂಪ್ಲೀಟಾಗಿ ಶಿಫ್ಟ್ ಆಗುತ್ತೆ. ಸೊ ಆಲ್ ದ ಬ್ರೈಟ್ ಫ್ರಿಂಜಸ್ ಆರ್ ಆಲ್ ದ ಡಾರ್ಕ್ ಫ್ರಿಂಜಸ್ ಆರ್ ಈಕ್ವಲಿ ಶಿಫ್ಟೆಡ್ ಥ್ರೂ ಎ ಸರ್ಟನ್ ಡಿಸ್ಟೆನ್ಸ್. ಹಾಗಾದರೆ ಇದು ಯಾವ ಕಡೆ ಶಿಫ್ಟ್ ಆಗುತ್ತೆ ಅಂದರೆ, ನಾವು ಯಾವ ಕಡೆಯಲ್ಲಿ ಟ್ರಾನ್ಸ್ಪರೆಂಟ್ ಸ್ಲ್ಯಾಬನ್ನು ಇಂಟ್ರೊಡ್ಯೂಸ್ ಮಾಡಿದೀವೋ ಆ ಡೈರೆಕ್ಷನಲ್ಲಿ ಎಂಟೈರ್ ಫ್ರಿಂಜಸ್ಸು ಶಿಫ್ಟ್ ಆಗುತ್ತೆ. ಸೊ ಈ ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನಂದರೆ, ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಂಬರ್ ಆಫ್ ಫ್ರಿಂಜಸ್ಸು ಎಷ್ಟು ಶಿಫ್ಟ್ ಆಗಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ಒಂದು ಜನರಲ್ ಎಕ್ಸ್ಪ್ರೆಷನ್ ಇದೆ. ಸೊ ಟೋಟಲ್ ಶಿಫ್ಟ್ ಆರ್ ಅಮೌಂಟ್ ಆಫ್ ಶಿಫ್ಟ್ ಈಸ್ ಗಿವನ್ ಬೈ n minus 1 into small t into capital D divided by small d. So this is the expression for total shift produced due to the introduction of the transparent glass slab. So n ಅಂದ್ರೆ ಏನು, refractive index of the glass slab ಕೊಟ್ಟಿದ್ದಾರೆ 1.4, t thickness of the glass slab, capital D distance between slits and the screen, d separation between the two slits. ಸೊ ಹಾಗಾದರೆ ನಂಬರ್ ಆಫ್ ಫ್ರಿಂಜಸ್ ಶಿಫ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಈ ಟೋಟಲ್ ಶಿಫ್ಟನ್ನು ಫ್ರಿಂಜ್ ವಿಡ್ತಿಂದ ಡಿವೈಡ್ ಮಾಡಬೇಕು. ಹಾಗಾದರೆ ಆರ್ ಎಚ್ ಎಸ್ ಅಲ್ಲೂ ಕೂಡ ಬೀಟಾಯಿಂದ ಡಿವೈಡ್ ಮಾಡಿದ್ರೆ ಏನಾಯಿತು, ವಿ ನೋ ದ ಎಕ್ಸ್ಪ್ರೆಷನ್ ಫಾರ್ ಬೀಟಾ. ವಾಟ್ ಈಸ್ ದ್ಯಾಟ್, ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ. ಸೊ ಈಗ ನಮಗೆ ಒಂದು ಜನರಲ್ ಎಕ್ಸ್ಪ್ರೆಷನ್ನು ಒಂದು ಸಿಂಪಲ್ ಎಕ್ಸ್ಪ್ರೆಷನ್ ಆಗಿ ಕನ್ವರ್ಟ್ ಆಯಿತು. ಏನಿದೆ, ಟೋಟಲ್ ಶಿಫ್ಟ್ ಡಿವೈಡೆಡ್ ಬೈ ಫ್ರಿಂಜ್ ವೇಟ್ ಗಿವ್ಸ್ ನಂಬರ್ ಆಫ್ ಫ್ರಿಂಜಸ್ ಶಿಫ್ಟೆಡ್. ಸೊ ಇಲ್ಲಿ ಕ್ಯಾಪಿಟಲ್ ಡಿ ಕ್ಯಾನ್ಸಲ್ ಆಯಿತು, ಸ್ಮಾಲ್ ಡಿ ಕ್ಯಾನ್ಸಲ್ ಆಯಿತು. ಇನ್ನು ರಿಮೈನಿಂಗ್ ಎಕ್ಸ್ಪ್ರೆಷನ್ ಏನಿದೆ, n ಮೈನಸ್ 1 ಇಂಟು ಸ್ಮಾಲ್ ಟಿ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಸೊ ಈಗ ಎಲ್ಲ ಟರ್ಮ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. What is the first term? n is equal to 1.4. What is 1.4 minus 1? That is equal to 0.4. What is the thickness of the glass slab? 24 micrometer. What is the value of 1 micro? 10 to the power of minus 6. Divided by lambda. What is the value of lambda? Lambda is equal to 800 nanometer. ಅದನ್ನು ಮೀಟ್ರಲ್ಲಿ ಬರೆದ್ರೆ, ಸೊ 8 ಇಂಟು 10 to the power of minus 7 meter. ಸೊ 10 to the power of minus 7 ನ್ಯೂಮರೇಟರ್ ತೊಗೊಂಡ್ರೆ ಪ್ಲಸ್ 7 ಆಗುತ್ತೆ. 24 ಡಿವೈಡೆಡ್ ಬೈ 8 ಮಲ್ಟಿಪ್ಲೈ ಬೈ 0.4 ಮಾಡಿದ್ರೆ ನಮಗೆ ಆನ್ಸರು 12 ಬರುತ್ತೆ. ಸೊ ಹಾಗಾದರೆ ನಾವು 12 ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಸೊ ನಾವು ಗ್ಲಾಸ್ ಟ್ರಾನ್ಸ್ಪರೆಂಟ್ ಸ್ಲ್ಯಾಬನ್ನು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ 12 ನಂಬರ್ ಆಫ್ ಫ್ರಿಂಜಸ್ಸು ಕಂಪ್ಲೀಟಾಗಿ ಶಿಫ್ಟ್ ಆಗುತ್ತೆ. ನಮಗೆ ಆನ್ಸರು 12 ಬಂದಿದೆ. ಈಗ ಕರೆಕ್ಟ್ ಆಪ್ಷನ್ ನೋಡೋಣ. ದ ರೈಟ್ ಆಪ್ಷನ್ ಈಸ್ ಬಿ, ದಟ್ ಈಸ್ ಈಕ್ವಲ್ ಟು 12. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ನೋಡೋಣ. The limit of resolution of the eye is 1 minute. At a distance x kilometer from the eye, two persons stand with a linear separation 3.14 meter. For just resolution, the value of x nearly is. The options are option A
11 kilometer, option B 10 kilometer, option C 9 kilometer and option D 5 kilometer. ನಾವು ಈ ಕ್ವಶನ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಏನಿದೆ, ಅವರು ಲಿಮಿಟ್ ಆಫ್ ರೆಸೊಲ್ಯೂಷನ್ ಆಫ್ ದಿ ಐ ಕೊಟ್ಟಿದ್ದಾರೆ. ವಿ ನೋ ದಟ್ ಐ ಆ್ಯಕ್ಟ್ಸ್ ಲೈಕ್ ಎ ಮೈಕ್ರೋಸ್ಕೋಪ್ ಆಸ್ ವೆಲ್ ಆಸ್ ಟೆಲಿಸ್ಕೋಪ್. ಸೊ ಈಗ ಲಾಂಗ್ ಡಿಸ್ಟೆನ್ಸನ್ನು ಅಬ್ಸರ್ವ್ ಮಾಡಬೇಕಾದ್ರಿಂದ ನಾವು ಐನ ಒಂದು ಟೆಲಿಸ್ಕೋಪ್ ಅಂತ ಇಮ್ಯಾಜಿನ್ ಮಾಡ್ಕೊಂಡಾಗ ಇದಕ್ಕೆ ಲಿಮಿಟ್ ಆಫ್ ರೆಸೊಲ್ಯೂಷನ್ ಇದೆ. ಸೊ ವಿ ನೋ ದ ಡೆಫಿನೇಷನ್ ಆಫ್ ಲಿಮಿಟ್ ಆಫ್ ರೆಸೊಲ್ಯೂಷನ್. It is the minimum angle subtended at the eye by the distant object whose images are just resolved. So, ಈ ಪ್ರಾಬ್ಲಮ್ಗೆ ರಿಲೇಟೆಡ್ ಆಗಿ ನಾವು ಒಂದು ಸ್ಮಾಲ್ ಡಯಾಗ್ರಾಮ್ನ ಬರ್ಕೊಂಡ್ರೆ, ಸೊ ದೀಸ್ ಡಾಟ್ಸ್ ರೆಪ್ರೆಸೆಂಟ್ 2 persons. ಸೊ ಈ ಪ್ರಾಬ್ಲಮ್ ಏನು ಹೇಳಿದ್ದೀವಿ, 2 persons ಸ್ಟ್ಯಾಂಡ್ ವಿತ್ ಎ ಲೀನಿಯರ್ ಸಪ್ರೇಷನ್ ಆಫ್ 3.14 meter. ಹಾಗಾದರೆ ಲೀನಿಯರ್ ಸಪ್ರೇಷನ್ ಮಾಡಿದ 2 persons ಎಷ್ಟು ಕೊಟ್ಟಿದ್ದಾರೆ? ಸೊ 3.14 meter. ಇದನ್ನು ನಾವು ಎಲ್ ಅಂತ ಇಟ್ಕೊಳ್ಳೋಣ. ಸೊ ಈ ಇಬ್ಬರು ಪರ್ಸನನ್ನು ಅಬ್ಸರ್ವ್ ಮಾಡ್ತಾ ಇರೋದು ಐಯಿಂದ. ಹಾಗಾದರೆ ಸೊ ಐ ಮೇಕ್ಸ್ ಸಮ್ ಆ್ಯಂಗ್ಯುಲರ್ ಸಪ್ರೇಷನ್, ಅದನ್ನು ಥೀಟಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ದೆನ್ ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ದಿ ಪರ್ಸನ್ ಫ್ರಮ್ ದ ಐ? ಯು ಕಾಲ್ ಇಟ್ ಆಸ್ ಎಕ್ಸ್. ನಾವು ಈ ಪ್ರಾಬ್ಲಮಲ್ಲಿ ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೀನಿಯರ್ ಸಪ್ರೇಷನ್ ಎಲ್ಲಿದೆ, ಡಿಸ್ಟೆನ್ಸ್ ಎಕ್ಸ್ ಇದೆ ಆ್ಯಂಡ್ ಥೀಟಾ. ಸೊ ಯಾವ ಕೇಸಲ್ಲಿ ನಾವು ಥೀಟಾ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ, ದಟ್ ಈಸ್ ಫಾರ್ ಜಸ್ಟ್ ರೆಸೊಲ್ಯೂಷನ್. ಸೊ ಇಫ್ ಯು ಕನೆಕ್ಟ್ ದ 3 values, here the value of theta is very small, therefore the value of theta can be written as L divided by x. ಈಗ ಥೀಟಾ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಎಷ್ಟಿದೆ ಥೀಟಾ? ದಟ್ ಈಸ್ ಈಕ್ವಲ್ ಟು 1 minute. ನಾವು ಈ ಪ್ರಾಬ್ಲಮಲ್ಲಿ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರು ರೇಡಿಯನ್ನಲ್ಲಿ. ಹಾಗಾದರೆ ನಾವು ಫಸ್ಟ್ ಮಾಡಬೇಕಾರದೇನು, ಮಿನಿಟನ್ನು ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕು. ಸೊ ಡೈರೆಕ್ಟಾಗಿ ಮಿನಿಟನ್ನು ರೇಡಿಯನ್ಗೆ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಹಾಗಾದರೆ 1 minute ಅನ್ನೋದು 1 divided by 60 ಡಿಗ್ರಿಗೆ ಈಕ್ವಲ್. ಸೊ 1 divided by 60 ಡಿಗ್ರಿ ಅಂದರೆ ದಟ್ ಈಸ್ ಈಕ್ವಲ್ ಟು 1 minute. ಹಾಗಾದರೆ 1 divided by 60 ಡಿಗ್ರಿನ ಮಿನಿಟಿಗೆ ಕನ್ವರ್ಟ್ ಮಾಡೋದು ಹೇಗೆ? ಮಲ್ಟಿಪ್ಲೈ ಬೈ ಪೈ ಆ್ಯಂಡ್ ಡಿವೈಡೆಡ್ ಬೈ 180. ಹಾಗಾದರೆ ಈ ಎಲ್ ಎಚ್ ಎಸ್ ಇಲ್ಲಿರೋದು ಕಂಪ್ಲೀಟ್ ಫಾರ್ಮ ಥೀಟಾನಲ್ಲಿ ಬಂತು. ಥೀಟಾ ಈಸ್ ಇನ್ ರೇಡಿಯನ್. ಸೊ ದಟ್ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಎಕ್ಸ್. ಸೊ ಎಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ 3.14. ಸೊ 3.14 ಮತ್ತು ಪೈ ಕ್ಯಾನ್ಸಲ್ ಆಗಿಬಿಟ್ರೆ, ಸೊ 3.14 ಇರೋದ್ರಿಂದ ನಾನು ಡೈರೆಕ್ಟಾಗಿ ಎಲ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಎಲ್ ಕ್ಯಾನ್ಸಲ್ ಆದ ತಕ್ಷಣ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 60 × 180. ಸೊ ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ನಿಯರ್ಲಿ 10,800 ಮೀಟರ್ ಬರ್ತಿದೆ. ಸೊ ಈಗ 10,800 ಮೀಟರ್ ಅನ್ನೋದು ಕಿಲೋಮೀಟ್ರಲ್ಲಿ ಬರೆದ್ರೆ 10.8 ಕಿಲೋಮೀಟರ್ ಆಗುತ್ತೆ. ಸೊ ನಮಗೆ ಕೊಟ್ಟಿರೋಂಥ ಆಪ್ಷನಲ್ಲಿ 10.8 ಕಿಲೋಮೀಟ್ರ್ ಇಲ್ಲ. ಅವ್ರು ಏನು ಹೇಳಿದ್ದಾರೆ, ವ್ಯಾಲ್ಯೂ ಆಫ್ ಎಕ್ಸ್ ನಿಯರ್ಲಿ ಅಂತ ಹೇಳಿದ್ರೆ 10.8 ಕಿಲೋಮೀಟ್ರಿಗೆ ನಿಯರೆಸ್ಟ್ ಆನ್ಸರ್ ಯಾವ್ದು ಬಂದಿದೆ? ಸೊ ಆಪ್ಷನ್ ಎ 11 ಕಿಲೋಮೀಟರ್ ಕೊಟ್ಟಿರೋದ್ರಿಂದ ದ ಕರೆಕ್ಟ್ ಆನ್ಸರ್ ಈಸ್ ಎ, ದಟ್ ಈಸ್ ಈಕ್ವಲ್ ಟು 11 ಕಿಲೋಮೀಟರ್. ವಿದ್ಯಾರ್ಥಿಗಳೇ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇನ್ ಎ ಸಿಂಗಲ್ ಸ್ಲಿಟ್ ಡಿಫ್ರಾಕ್ಷನ್ ಎಕ್ಸ್ಪೆರಿಮೆಂಟ್, ದ ಮಿನಿಮಮ್ ಫಸ್ಟ್ ಮಿನಿಮಮ್ ಫಾರ್ lambda 1 equals 660 nanometer coincides with first minimum for wavelength lambda 2.
the value of lambda 2 is option A 440 nanometer, option B 660 nanometer, option C 220 nanometer, option D 330 nanometer. Dear students, so this problem is based on single slit diffraction experiment. So we know the diffraction pattern. So ಹೇಗಿದೆ diffraction pattern? So the central fringe is always bright, it is highest brightness and also maximum width. On either side of the central maxima, diffraction pattern, width and intensity continuously changes. So ಈಗ ಆ ಸಿಂಗಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ ನಾವು ಸೈಮಲ್ಟೇನಿಯಸ್ ಆಗಿ 2 ಲೈಟ್ ವೇವ್ಸನ್ನು ಯೂಸ್ ಮಾಡ್ತಿದ್ದೀವಿ. ಯಾವುದು? ಸೊ ಫಸ್ಟ್ ಮಿನಿಮಮ್ ಫಾರ್ ಲ್ಯಾಂಬ್ಡಾ 1 ಅಂದರೆ ಫಸ್ಟ್ ಕೇಸಲ್ಲಿ ಲ್ಯಾಂಬ್ಡಾ 1 360 ನ್ಯಾನೋಮೀಟರ್ನ ಯೂಸ್ ಮಾಡಿದಾಗ ನಮಗೆ ಫಸ್ಟ್ ಮಿನಿಮಮ್ ಎಲ್ಲೋ ಬಂದಿದೆ. ಸಿಮಿಲರ್ಲಿ ಅನದರ್ ವೇವ್ ಲೆಂತ್ ಆಫ್ ಲ್ಯಾಂಬ್ಡಾ 2 ಯೂಸ್ ಮಾಡಿದಾಗಲೂ ಫಸ್ಟ್ ಮಿನಿಮಮ್ ಬರುತ್ತೆ. ಇವ್ರು ಏನು ಮಾಡಿದ್ದಾರೆ? ಫಸ್ಟ್ ಮಿನಿಮಮ್ ಇನ್ ದ ಫಸ್ಟ್ ಕೇಸ್ coincides with first maximum in the second case. ಸೊ ಹಾಗಾದರೆ ನಾವು ಕಂಡೀಷನ್ ಫಾರ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಅನ್ನೋ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಈಗ ಫಸ್ಟ್ ಕೇಸಲ್ಲಿ ಕಂಡೀಷನ್ ಫಾರ್ ಮಿನಿಮಾ ಬರೆದ್ರೆ ಸೊ ಏನು ಬರುತ್ತೆ? ಸೊ ಡಿ ಸೈನ್ ಥೀಟಾ ಈಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ. ಸೊ ಎನ್ ಈಸ್ ಅನ್ ಆರ್ಡರ್. ಇವ್ರೇನು ಕೊಟ್ಟಿದ್ದಾರೆ? ಫಸ್ಟ್ ಮಿನಿಮಾ ಕೊಟ್ಟಿರೋದ್ರಿಂದ ಎನ್ ಈಸ್ ಈಕ್ವಲ್ ಟು 1, therefore d sin theta is equal to lambda. So d sin theta is equal to lambda, it is the condition for first minimum. ಅದೇ ರೀತಿ ಫಸ್ಟ್ ಮ್ಯಾಕ್ಸಿಮಾಗೆ ಕಂಡೀಷನ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಫಾರ್ ಸೆಕೆಂಡರಿ ಮ್ಯಾಕ್ಸಿಮಾ ಡಿ ಸೈನ್ ಥೀಟಾ ಇಸ್ ಈಕ್ವಲ್ ಟು 2n plus 1 lambda by 2. ಸೊ ಇಲ್ಲಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎನ್? ಫಾರ್ ಫಸ್ಟ್ ಮ್ಯಾಕ್ಸಿಮಮ್ n is equal to 1. ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗೆಟ್ ಡಿ ಸೈನ್ ಥೀಟಾ ಬಿಕಮ್ಸ್ ಸೊ 3 ಲ್ಯಾಂಬ್ಡಾ ಡಿವೈಡೆಡ್ ಬೈ 2. ದಿಸ್ ಈಸ್ ಫಾರ್ ಸೆಕೆಂಡರಿ ಮ್ಯಾಕ್ಸಿಮಾ. ಸೊ ಇಲ್ಲಿ ಡಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಫಾರ್ ಫಸ್ಟ್ ಮಿನಿಮಾ, ಡಿ ಸೈನ್ ಥೀಟಾ ಇಸ್ ಈಕ್ವಲ್ ಟು 3 ಲ್ಯಾಂಬ್ಡಾ ಬೈ 2 ಫಾರ್ ಫಸ್ಟ್ ಮಿನಿಮಾ. ಹಾಗಾದರೆ ಈ ಮ್ಯಾಕ್ಸಿಮಾ ಮತ್ತು ಮಿನಿಮಾ ಕೋಯಿನ್ಸೈಡ್ ಆಗಿರೋದ್ರಿಂದ ಆ್ಯಂಗ್ಯುಲರ್ ಪೊಸಿಷನ್ ಎರಡೂ ಕೇಸಲ್ಲೂ ಈಕ್ವಲ್ ಆಗಬೇಕು. ಸೊ ಫಸ್ಟ್ ಕೇಸಲ್ಲಿ ಥೀಟಾ 1 ಅಂತ ತೊಗೊಂಡ್ರೆ, ಸೆಕೆಂಡ್ ಕೇಸಲ್ಲಿ ಥೀಟಾ 2 ತೊಗೊಂಡ್ರೆ ಎರಡೂ ಈಕ್ವಲ್ ಆಗುತ್ತೆ. ಇನ್ ಜನರಲ್ ಐ ಟೇಕ್ ದಟ್ ಈಸ್ ಥೀಟಾ. ಸೊ ನೆಕ್ಸ್ಟ್ ಪ್ಯಾರಾಮೀಟ್ರು ಡಿ ಚೆಕ್ ಮಾಡೋಣ. ನಾವು ಸೇಮ್ ಸಿಂಗಲ್ ಸ್ಲಿಟನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಸ್ಲಿಟ್ ವಿಡ್ತು ಸೇಮ್ ಇದೆ. ಸೊ ಹಾಗಾದರೆ ಸೈನ್ ಥೀಟಾ ವ್ಯಾಲ್ಯೂಸನ್ನು ಈಕ್ವೇಟ್ ಮಾಡೋದ್ರಿಂದ ಫಸ್ಟ್ ಇಕ್ವೇಷನ್ ಏನಾಗುತ್ತೆ ನೋಡಿ. ಇಲ್ಲಿ ಸೈನ್ ಥೀಟಾ ಈಸ್ ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ, ಇಲ್ಲಿ ಸೈನ್ ಥೀಟಾ 3 ಲ್ಯಾಂಬ್ಡಾ ಡಿವೈಡೆಡ್ ಬೈ 2d. ಸೊ ಎರಡನ್ನೂ ಈಕ್ವೇಟ್ ಮಾಡಿದ್ರೆ ನಮಗೊಂದು ರಿಸಲ್ಟೆಂಟ್ ಎಕ್ಸ್ಪ್ರೆಷನ್ ಬರುತ್ತೆ. ಏನಿದು? ಲ್ಯಾಂಬ್ಡಾ ಡಿವೈಡೆಡ್ ಬೈ ಸ್ಮಾಲ್ ಡಿ ಈಸ್ ಈಕ್ವಲ್ ಟು 3 ಲ್ಯಾಂಬ್ಡಾ ಡಿವೈಡೆಡ್ ಬೈ 2 ಇಂಟು ಸ್ಮಾಲ್ ಡಿ. ಇಯರ್ ಸ್ಮಾಲ್ ಡಿ ಗೆಟ್ ಕ್ಯಾನ್ಸಲ್ಸ್. ಫಸ್ಟ್ ಕೇಸಲ್ಲಿ ಬಂದಿರೋ ವೇವ್ ಲೆಂತ್ನ ಲ್ಯಾಂಬ್ಡಾ 1 ಅಂತ ತಗೊಳ್ಳಿ, ಸೆಕೆಂಡ್ ಕೇಸಲ್ಲಿ ಬಂದಿರೋದು ಲ್ಯಾಂಬ್ಡಾ 2. ದೇರ್ ಫಾರ್ ಲ್ಯಾಂಬ್ಡಾ 1 ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 2 ಲ್ಯಾಂಬ್ಡಾ 2 ಆಯಿತು. ಈಗ ಲ್ಯಾಂಬ್ಡಾ 1 ಕೊಟ್ಟಿದ್ದಾರೆ, ಲ್ಯಾಂಬ್ಡಾ 2 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರೀಅರೇಂಜ್ ಮಾಡಿದ್ರೆ ಲ್ಯಾಂಬ್ಡಾ 2 ಇಸ್ ಈಕ್ವಲ್ ಟು 2 ಇಂಟು ಲ್ಯಾಂಬ್ಡಾ 1 ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಈಗ ಲ್ಯಾಂಬ್ಡಾ 1 ಸಬ್ಸ್ಟಿಟ್ಯೂಟ್ ಮಾಡೋಣ. 2 ಡಿವೈಡೆಡ್ ಬೈ 3 ಮಲ್ಟಿಪ್ಲೈ ಬೈ ಲ್ಯಾಂಬ್ಡಾ 1 ಈಸ್ ಗಿವನ್, ದಟ್ ಈಸ್ 660 ನ್ಯಾನೋಮೀಟರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 440 ನ್ಯಾನೋಮೀಟರ್ ಬರುತ್ತೆ. ಸೊ ವಾಟ್ ಈಸ್ ದಿ ಸೆಕೆಂಡ್ ವೇವ್ ಲೆಂತ್? ದಟ್ ಈಸ್ ಈಕ್ವಲ್ ಟು 440 ನ್ಯಾನೋಮೀಟರ್. ದೇರ್ಫೋರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ 440 ನ್ಯಾನೋಮೀಟರ್.